ವಿಜಯಪುರ ಜಿಲ್ಲೆಯ ತಾಳಿಕೋಟ ಪಟ್ಟಣದ ವಾರ್ಡ್ ನಂಬರ್ 19 ವಡ್ಡರ ಓಣಿಯಲ್ಲಿ ಬರುವ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತರು, ಸಹಾಯಕರು ಹಾಗೂ ಸಂಬಂಧಿಸಿದ ಎಲ್ಲಾ ಅಧಿಕಾರಿಗಳ ವಿರುದ್ಧ ಶಿಸ್ತು ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ತಾಳಿಕೋಟೆ ಅಂಬೇಡ್ಕರ್ ಸೇನೆ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ತಾಳಿಕೋಟಿ ಪಟ್ಟಣದ 19ನೇ ವಾರ್ಡಿನ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ಸರ್ಕಾರದಿಂದ ಬರತಕ್ಕಂಥ ಯಾವುದೇ ಪೌಷ್ಟಿಕಾಂಶವನ್ನು 6 ತಿಂಗಳಿಂದ ನೀಡುತ್ತಿಲ್ಲ. ಅಂಗನವಾಡಿಗೆ ಬಂದಂತಹ ತತ್ತಿ, ಬಾಣತಿಯರಿಗೆ ನೀಡುವ ದವಸ ಧಾನ್ಯಗಳು ಬೇರೆಯವರಿಗೆ ಮಾರಿಕೊಂಡು ಬಂದಿರುತ್ತಾರೆ. ಸರಿಯಾದ ಸಮಯಕ್ಕೆ ಅಂಗನವಾಡಿ ಕೇಂದ್ರ ತೆಗೆಯುವುದಿಲ್ಲ. ಈಗಾಗಲೇ ಸಂಬಂಧಿಸಿದ ಸೂಪರ್ವೈಸರ್ ಹಾಗೂ ತಾಲೂಕಾ ಸಿಡಿಪಿಒ ಬಂದು ಸ್ಥಳ ಪರಿಶೀಲನೆ ಮಾಡಿದರೂ ಯಾವ ಪ್ರಯೋಜನ ಆಗಿಲ್ಲ. ಅಂಗನವಾಡಿ ಕೇಂದ್ರವು ಬ್ರಹ್ಮಾಂಡ ಭ್ರಷ್ಟಾಚಾರ ಒಳಗೊಂಡಿದ್ದು, ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿಯರು ಸಾರ್ವಜನಿಕರಿಗೆ ಸರಿಯಾಗಿ ಮಾಹಿತಿ ನೀಡುತ್ತಿಲ್ಲ. ಮಕ್ಕಳಿಗೆ ಪೌಷ್ಟಿಕ ಆಹಾರ ಹಾಗೂ ಬಾಣತಿಯರಿಗೆ ಸರಿಯಾದ ಆಹಾರ ಪದಾರ್ಥಗಳನ್ನು ಒದಗಿಸುತ್ತಿಲ್ಲ. ಅಂಗನವಾಡಿ ಕೇಂದ್ರದಲ್ಲಿ ಸ್ವಚ್ಛತೆ ಕ್ರಮ ನಿರ್ವಹಿಸುತ್ತಿಲ್ಲ. ಮಕ್ಕಳ ಆಹಾರ ಶೇಖರಣೆ ಡಬ್ಬಿಗಳಲ್ಲಿ ಜಿರಳೆ ಕ್ರಿಮಿಗಳು ಓಡಾಡುತ್ತವೆ. ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಯಕರ್ತೆಯರಿಗೆ ಹಾಗೂ ಸಹಾಯಕಿಯರಿಗೆ ಸೇವೆಯಿಂದ ವಜಾಗೊಳಿಸಿ ಇವರ ಮೇಲೆ ಶಿಸ್ತು ಕಾನೂನು ಕ್ರಮ ಜರುಗಿಸಬೇಕೆಂದು ಅಂಬೇಡ್ಕರ್ ಸೇನೆ ತಾಲೂಕಾ ಸಮಿತಿ ವತಿಯಿಂದ ಹಾಗೂ 19ನೇ ವಾರ್ಡಿನ ಸ್ವಯಂ ನಿವಾಸಿಗಳಿಂದ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಳಿಕೋಟಿ ತಾಲೂಕಾ ಅಧ್ಯಕ್ಷರಾದ ಗೋಪಾಲ್ ಕಟ್ಟಿಮನಿ, ಉಪಾಧ್ಯಕ್ಷರಾದ ಬಸ್ಸು ಕಟ್ಟಿಮನಿ, ಪರಶುರಾಮ ನಾಲತ್ವಾಡ, ಕಾಶಿನಾಥ್ ಕಟ್ಟಿಮನಿ, ಮಹಾದೇವ ಅಸ್ಕಿ ಉಪಸ್ಥಿತರಿದ್ದರು. ಬಸವನ ಬಾಗೇವಾರಿ ವರದಿಗಾರರು ಶಿವಪುತ್ರ ವಡ್ಡರ. 6 ತಿಂಗಳಾದರೂ ಸರಿಯಾದ ಬಾಣತಿಯರಿಗೆ ಮತ್ತು ಗರ್ಭಿಣಿಯರಿಗೆ ಯಾವುದೇ ಬರ್ತಕ್ಕಂಥ ಸರ್ಕಾರದಿಂದ ದವಸ ಧಾನ್ಯಗಳು ಮತ್ತು ಪೌಷ್ಟಿಕಾಂಶ ಮತ್ತು ಯಾವುದೇ ಇಂಜೆಕ್ಷನ್ ಆಗಲಿ ಅಥವಾ ಕರೆದು ತಂದು ಅಂಗನವಾಡಿ ಟೀಚರ್ ಹೆಲ್ಪರ್ ಅವ್ರು ಕರ್ಕೊಂಬಂದು ಕೂಡಿಸಿ ಮಾಡ್ಸಕ್ಕಂಥ ಕೆಲಸ ಇರ್ತದೆ ಸರ್ಕಾರದ್ದು. ಅವ್ರು ಇಲ್ಲಿವರೆಗೆ 6 ತಿಂಗಳಾದರೂ ನಾವು ಮೌಖಿಕವಾಗಿ ಹೇಳ್ಕೊತಾ ಬಂದ್ವಿ ಮತ್ತು ಮುದ್ದೆ ಬಳಕೋಗಿನೂ ಹೇಳ್ತಾ ಬಂದ್ವಿ. ವಾದವ್ರನ್ನ ಸಿಡಿಸೋರ್ನ ಇಲ್ಲಿ ಕರೆಸಿ ನೋಡೋದಾರ ಇನ್ನು ಮ್ಯಾಗ ಬರಬರಿ ಮಾಡ್ತೀವಿ ಅಂದರೂ 6 ತಿಂಗಳು ತನ ಆದ್ರೆ ಯಾವುದೇ 6 ತಿಂಗಳದ್ದು ಕೊಟ್ಟಿಲ್ಲ. ಈಗ ಮುಂದಾದ್ರೂ ಇಲ್ಲ, ನಮ್ಮ ಆ ಕಡೆ ವಾರ್ಡ್ನವ್ರು ಬರಲ್ಲ ಅಂತ ಹೇಳಿದಾರೆ. ಆಲ್ರೆಡಿ ಇಲ್ಲಿ ಅಂಗನವಾಡಿಯವರು ರಿಟೈರ್ಡ್ ಆಗಿ 4 ತಿಂಗಳಾಯ್ತು. 4 ತಿಂಗಳಾಗಿಂದ ಅದಕ್ಕಿಂತ ಮೊದಲೇ 2 ತಿಂಗಳು ಫುಡ್ ಕೊಟ್ಟಿಲ್ಲ. ಮತ್ತು ಈಗಿದ್ದವ್ರಂತರೂ ಆ ಕಡೆ ವಾರ್ಡ್ ಬರಲ್ಲ ಅನ್ನಕ್ಕಂತ ಮಾತಾಡ್ತಾರೆ. ನಮಗೆ ಸದ್ಯ ನೋಡಿ ನಾವು ಇವತ್ತು ಇಲ್ಲೇ ದಂಡಿ ಕುಂದ್ರ ಸಂಬಂಧ ತಯಾರಾಗಿ ಇವತ್ತು ಬಂದಿದ್ವಿ. ನಮಗೆ 6 ತಿಂಗಳ ತನೂ ಆದಂಥದ್ದು ರೇಷನ್ ಎಲ್ಲೈತಿ. ಇಲ್ಲಿ ಅಂಗನವಾಡಿ ಅಂತ ರೇಷನ್ ಇಳಿಸಲ್ಲ. ಮತ್ತು ಇಲ್ಲಿ ಅವರು ಸಂಬಂಧಪಟ್ಟ ಏನು ಸಿಡಿಕೋನೇ ಇದ್ರೊಳಗೆ ಶಾಮಿಲ್ ಅದನ್ನು ಮತ್ತು ಸೂಪರ್ವೈಸರ್ ಇದಕ್ಕೇನು ಸಂಬಂಧಪಟ್ಟ ಅಧಿಕಾರಿಗಳು ಶಾಮಿಲಾಗಿ ಬರ್ತಕ್ಕಂಥ ತತ್ತಿ, ದವಸ ಧಾನ್ಯಗಳು ಏನು ಕಾಳು ಕಡಿ ಎಲ್ಲನೂ ಅಲ್ಲಿ ಅವರೇ ಕೊಡ್ತಾರೆ. ಮತ್ತು ಇಲ್ಲಿ ಇವೆಲ್ಲ ಬಾಡಿಗೆ ನಡೆಸ್ತಾರೆ. ಇಲ್ಲಿ ಬಾಡಿಗೆ ಇರ್ತಕ್ಕಂಥ ಮುಂದೆ ಸರಿಯಾಗಿ ಹೋಗೋಕೆ ಜಾಗಿಲ್ಲ. ಇಂಥವು ಬಾಡಿಗೆ ಇಡ್ತಾರೆ. ಅವ್ರು ಬಾಡಿಗೆ ಎಷ್ಟು ಹಾಕ್ತಾರೋ ಏನೋ ಅದೆಲ್ಲ ಸರ್ಕಾರ ಕೊಡಬೇಕು. ಮತ್ತು ಇಲ್ಲಿ ದಿನಂಪ್ರತಿ ಈಗ ಸರ್ಕಾರ LKG UKG ಮಕ್ಕಳಿಗೆ ಶಿಕ್ಷಣ ಅಂಗನವಾಡಿ ಕೊಡ್ಬೇಕಂತ ಆದೇಶ ಆಗಿದೆ. ಆದರೆ ಇವತ್ತು ಮಿತಿಗೆ ಇಲ್ಲಿ ಯಾರು ಸ್ಕೂಲ್ ಇಲ್ಲಾರ ಮಕ್ಕಳವ್ರು 2,000 3,000 ಕೊಟ್ಟು ಇವತ್ತು 3 ವರ್ಷ 4 ವರ್ಷದ ಮಕ್ಕಳ ಮೊದಲೇ ನಮ್ಮ ಸಮುದಾಯದವ್ರು ಈ ಕಡೆ ಬಂದು ಸ್ಲಮ್ ಬಡವರು ಜಾಸ್ತಿ ಇದ್ದಾರೆ. ಇವತ್ತು 2,000 3,000 ದುಡ್ಡು ಕೊಟ್ಟು ಪ್ರೈವೇಟ್ ಸ್ಕೂಲಿಗೆ ಕಳಿಸುವಂಥ ಪರಿಸ್ಥಿತಿ ಬಂದದ. ಅದಕ್ಕೆ ಇದು ಏನಿಲ್ಲ, ನಮಗೀಗ ನಾವು ಈ ಸದ್ಯ ತಹಸೀಲ್ದಾರ್ದು ಇದೇ ಕೇಳ್ಕೊತೀವಿ. ಇವ್ರ ಮುಖಾಂತರ ಇದು ಸಮಗ್ರ ತನಿಖೆ ಆಗ್ಬೇಕು. 6 ತಿಂಗಳ ತನಕ ಯಾರು ಇದ್ರೊಳಗೆ ಶಾಮಿಲ್ ಅದಾರ ಅವೆಲ್ಲ ಬರ್ತಕ್ಕಂಥ ತತ್ತಿ ರೇಷನ್ ಯಾರು ತೊಗೊಂಡಾರ ಅವ್ರ ಮೇಲೆ ಕ್ರಮ ಆಗ್ಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಸರಿಯಾಗಿ ನಮ್ಮ ಓಣಿ ಒಳಗೆ ಸುಮಾರು ನಮ್ಮ 100 ಮನೆ ಅದ ನಮ್ಮ ಸಮುದಾಯದಲ್ಲಿ. ಇಲ್ಲಿ 19ನೇ ವಾರ್ಡ್ನೊಳಗೆ ಅಲ್ಲಿ ಅಂಗನವಾಡಿ ಪ್ರತ್ಯೇಕವಾಗಿ ಅಲ್ಲಿ ಯಾರಿಲ್ಲ ಅಂತಾರೆ. ಅಲ್ಲೇ ಇದು ನಮ್ಮ SC ಕಾಲೋನಿ ಆದ ಕಾರಣ SC ಅವ್ರನ್ನ ಇಲ್ಲಿ ನೇಮಕ ಮಾಡ್ಕೋಬೇಕು. SC ಅವ್ರನ್ನ ನೇಮಕ ಮಾಡ್ಕೊಂಡಾಗ ಅವಾಗ ಸರಿಯಾಗಿ ನಡೀತದೆ ನಮ್ದು ಆಗ್ರಹ ಐತಿ. ನಮ್ಮಲ್ಲಿಯವ್ರು ನೇಮಕ ಮಾಡಿಕೊಂಡು 10 ಗಂಟೆಲಿಂದ 2 ಗಂಟೆ ತನಕ ನಡೆಸಲಿಲ್ಲ. ನಮ್ಮಲ್ಲಿ ಚಲೋ ರೂಢಿಗೆ ಐತಿ, ಒಂದು ಸಮಾಜ ಮಂದಿರ ಐತಿ. ಅಲ್ಲಿ 10 ಗಂಟೆ 2 ತನಕ ಅವ್ರು ಮೊದಲು ಶಿಕ್ಷಣ ಕೊಡೋದು ಮಾಡಲಿ. ರೇಷನ್ ಅವತ್ತು 1 ದಿನ 2 ದಿನ ಹೆಚ್ಚು ಮಾಡಲಿ. LKG UKG ನಮ್ಮ ಇಲ್ಲೆಲ್ಲ ಮನೆಯವ್ರಿಗೆ ಕಲ್ಸಂಗೆ ಆಗ್ಬೇಕಂತೇಳಿ ನಮ್ಮ ಮುಖ್ಯವಾಗಿ ಶಿಕ್ಷಣದ ಆಗ್ರಹ ಮೊದಲೈತಿ. ನಾಳಿಂದ ನಡೆಯೋದು ಮುಂದಿನ ಮಾಡುವ ನಾವೆಲ್ಲರೂ ಕೂಡಿ ಇಲ್ಲಿ ಸಮಾಜದವರು ನಮ್ಮ ಸಂಘಟನೆಯವರು ಕೂಡಿ ಇಲ್ಲ ಮುಂದೆ ಏನೇನು ಮಾಡ್ಬೇಕಂತೇಳಿ ಇವತ್ತು ತಹಸೀಲ್ದಾರ್ ಮುಖಾಂತರ ಮನವಿ ಕೊಟ್ಟು ಮುಂದಿನ ಮಾತು ವಿಚಾರ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ವಡ್ಡೋಣಿಯಲ್ಲಿರುವ ಅಂಗನವಾಡಿ 19 ಸುಮಾರು 7 ತಿಂಗಳಾಯಿತು. ಗರ್ಭಿಣಿಯ ಬಾಣೆತರಿಗೆ ಅವನ ದಿವಸವನ್ನು ಕೊಡಬೇಕಾಗಿತ್ತು. ಇನ್ನೂವರೆಗೆ ಇಲ್ಲಿ ಒಬ್ಬರು ಟೀಚರ್ ಇಲ್ಲ, ಒಬ್ಬರು ಹೆಲ್ಪರ್ ಇಲ್ಲ. ಯಾವುದೇ ರೀತಿ ದವನ ದಿವಸ ಕೊಡಲಾರ. ಈಗ ಮಕ್ಕಳಿಗೆ ಈಗ ಬಾಣೆತನವರಿಗೆ ಅರ್ಧವ್ರ ಮತ್ತು ಬಾಣೆತನ ಆದವ್ರ ಅಂಥವ್ರಿಗೆ ದವನ ದಿವಸಗಳು ಸರ್ಕಾರದಿಂದ ಬರಬೇಕಾದ ದವನ ದಿವಸಗಳನ್ನು ತಾವು ಅಲ್ಲೇ ಗುಳು ಮನಸಾಕತ್ತಾರ ಅಂಗನವಾಡಿಯವರು. ಅದಕ್ಕಾಗಿ ನಮ್ಮ ಅಂಬೇಡ್ಕರ್ ಸೇನೆಯಲ್ಲಿತ್ತ ಈಗ ಎಲ್ಲ ಬಾಣೆತನರಿಗೆ ಮತ್ತು ನಮ್ಮ ಅಂಬೇಡ್ಕರ್ ತಾಲೂಕು ಸಮಿತಿ ವತಿಯಲ್ಲಿತ್ತ
ಈಗ ನಾವು ಅಂಗನವಾಡಿಗೆ ಇಲ್ಲೇ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿವಿ. ಅದಕ್ಕಾಗಿ ಅವ್ರಿಗೆ ಭಾಳಷ್ಟು ತೊಂದರೆ ಆಗೈತೆ. ಬಾನ್ಯತೆ ಸರ್ಕಾರದಿಂದ ಬರೋ ದವನ ದಿವಸಗಳನ್ನು ಕೊಡಬೇಕಾಗಿತ್ತು, ಆದರೆ ಇನ್ನೂವರೆಗೂ ಯಾವುದೇ ರೀತಿ ಕೊಡೋಲ್ಲ. 6 ತಿಂಗಳಾಗಿ ಈಗ ಅಡ್ಕೊಂಡು ಮತ್ತೆ ಅವ್ರ ಗಂಡನ ಮನೆಗೆ ಹೋಗಕತ್ತಿದ್ದಾರೆ. ಇನ್ನೂ ಅದು 6 ತಿಂಗಳು ದವನ ದಿವಸನ ಅವ್ರಿಗೆ ಕೊಟ್ಟಿಲ್ಲ. ಅದಕ್ಕಾಗಿ ನಮ್ಮದೊಂದು ಇದು ಉಗ್ರವಾದ ಹೋರಾಟ ಇದೆ. ನಾ ಹೇಳಿನಿ ಒಬ್ಬಾಕಿ ಫಸ್ಟ್ಗೆ ಕೆಲಸ ಮಾಡ್ತಿಲ್ಲ ಆಕಿಗೆ ಹೇಳಿದಾಕಿ ತಲೆಗೆ ಹಾಕೊಳ್ಳಿಲ್ಲ, ಒಟ್ಟಾಟಿ ಏನು ಕೊಟ್ಟಿಲ್ಲ. ನಾನು ರಿಟೈರ್ಡ್ ಆಗೈತ ಅಂದ್ಳು. ಮತ್ತೊಬ್ರಿಗಾರ ಹೇಳ್ರಿ ಅಂದೆ ನಾನು. ಯಾರು ಬರ್ತಾರ ಅವ್ರಿಗಾರ ಹೇಳ್ರಿ ಅಂದೆ. ಹೇಳ್ತೀನಿ ತಗೊಂಡ್ ಗಪ್ಪ ಅಲ್ಲಿ. ಈಗ ಎಷ್ಟು ವರ್ಷದ ಐತ್ರಿ ಕೋರ್ಸ್? ಒಟ್ಟಾಟಿ ಏನು ಕೊಟ್ಟೇ ಇಲ್ಲ. ಬರುತ್ತಾನ ಇದಿಷ್ಟು ಮಾಡ್ಕೊಂಡಾರಿ ನನಗ ಅದೇ ಇಲ್ಲಿ ಯಾರು ಹೇಳೋದಿಲ್ಲ ಕೇಳೋದಿಲ್ಲ. ನಮ್ಮೂರಾಗ ಚರಣ ಕೊಟ್ಟು ಡಿಲಿವರಿ ಆಗ್ತಾನೆ ಅಲ್ಲಿ ಎಲ್ಲ ನನಗ. ಈಗ ಮಗು ಹೊಡೋದಕ್ಕೆ 5 ಬಿದ್ರು ಇನ್ನೂ ರೇಷನ್ ಕೊಟ್ಟಿಲ್ರಿ. ಈಗ ಹಿಂದಲವರು ಪ್ರೆಗ್ನೆಂಟ್ ಅದಾರ, ಅವ್ರಿಗಾರ ರೇಷನ್ ಕೊಡಂಗ್ ಮಾಡ್ರಿ. 6 ತಿಂಗಳಾಯ್ತು ಅಂಗನವಾಡಿ ಕೇಂದ್ರ ಬಂದ್ ಬಿದ್ದು. 6 ತಿಂಗಳು 7 ತಿಂಗಳು ಆಯ್ತ್ರಿ. 7 ತಿಂಗಳಾಯ್ತು. ಹ್ಞೂ. ಯಾವುದೇ ರೀತಿಯಿಂದ ಸೌಲಭ್ಯಗಳು ಸಿಗ್ಲಿಲ್ಲ. ಏನು ಸಿಕ್ಕಿಲ್ರಿ, ನಮಗನ್ಕರ ಏನು ಸಿಕ್ಕಿಲ್ಲ ನೋಡ್ರಿ. ಯಾರಿದ್ರು ಮೊದಲು ಟೀಚರ್? ಮೊದಲು ಬೇರೆದವ್ರಿಗೆ ಹಾಂ, ಈ ರಿಟೈರ್ಡ್ ಆಗಿ ಎಷ್ಟು ದಿವಸ ಆಯ್ತು? 8 ತಿಂಗಳಾಯ್ತು. 8 ತಿಂಗಳು ಆಯ್ತ್ರಿ. ಅವೇನು ಬಡತನ ಆದವ್ರಿಗೆ ಇಲ್ಲ, ಹೊಟ್ಟಿದ್ದವ್ರಿಗೇನು ಇಲ್ಲ. ತಿರುಗಿ ಮತ್ತ ನಮ್ಮ ಹುಡುಗಿ ಆಡೋದು ಮತ್ತ 1 ತಿಂಗಳು ಆಗಕ್ಕೆ ಏನಿಲ್ಲ. ಈಗ ತಾತ್ಕಾಲಿಕವಾಗಿ ಯಾರು ಶಿಕ್ಷಕಿಯರ ಇಲ್ಲ. ಮತ್ತ ಬಾಣತನ ಆದವ್ರಿಗೆ ಸೂಜಿ ಮಾಡಕ್ ಸತ ಹುಡುಗರಿಗೆ ಏನು ಹೇಳಿಲ್ರಿ ನಮಗ. ನಮ್ಮ ಅಣ್ಣ ಹೇಳಿಂದ ಈಗ ಕಗಳ ಇಂಜೆಕ್ಷನ್ ಮಾಡ್ಸ್ಕೊಂಡು ಹೋಗಿನ್ರಿ ನಾ ಬಂದು. ಎಷ್ಟು ಮಂದಿ ಹುಡುಗರು ಬರ್ತಿದ್ವು ಇಲ್ಲಿ ಮೊದಲು? ನಾವು ಹೊಡಿಸಿದ್ವಿ ನಮ್ಮ ಹುಡುಗರು ಕರೆಯಕ್ಕೆ ಬರೋದು, ಕರೆಯಕ್ಕೆ ಬರಲ್ರಿ ಯಾರು.